ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ. ನಾನೀಗ MI ಹಾಸ್ಪಿಟಲ್ ಪಂಪೈಲ್ ಹತ್ರ ಇದ್ದೀನಿ. ಇಲ್ಲಿಯ ಡಾಕ್ಟರ್ಸ್ಗಳು ನಿಮ್ಗೆ ಗೊತ್ತಿರ್ಬೋದು ಎಲ್ರಿಗೂ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಒಂದು ಹಾಸ್ಪಿಟಲ್ ಇದೆ. ಇಲ್ಲಿಯ ಡಾಕ್ಟರ್ಸ್ಗಳು ಬಂದು ನಮ್ಮಲ್ಲಿ ಮಾತಾಡಿ ನಮ್ಮ ಫೌಂಡೇಶನ್ ಜೊತೆಗೆ ಏನಾದರೂ ಒಂದು ಅವೇರ್ನೆಸ್ ಪಬ್ಲಿಕ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ ಎಂಬ ವಿಚಾರವನ್ನು ಪ್ರಸ್ತಾಪಿಸಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಮತ್ತೆ ಅವರು ಹೇಳುವ ಮಾತುಗಳನ್ನು ಕೇಳುವಾಗ ತುಂಬಾ ನೋವು ಕೂಡ ಆಯ್ತು. ಯಾಕಂತ ಹೇಳಿದ್ರೆ ನಮ್ಮ ಊರಿನ ತುಂಬಾ ಜನರಿಗೆ ಅದೊಂದು 3ನೇ ಸ್ಟೇಜ್ ವರೆಗೆ ಗೊತ್ತೇ ಆಗಲ್ಲ, ಸ್ವಲ್ಪ ಕೇರ್ಲೆಸ್ ಕೂಡ ಇರುತ್ತೆ. ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ವರೆಗೆ ಏನಾದ್ರು ಕ್ಯೂರ್ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ, ಡಾಕ್ಟರ್ಸ್ಗಳಿಗೆ ಅವಕಾಶ ಇರುತ್ತೆ. 3ನೇ ಸ್ಟೇಜ್ ದಾಟಿದ ನಂತರ ಅದನ್ನು ಸ್ವಲ್ಪ ಕ್ಯೂರ್ ಮಾಡ್ಲಿಕ್ಕೂ ಕಷ್ಟ ಸಾಧ್ಯ. ಆದ ಕಾರಣ ಅದಕ್ಕೆ ಏನಾದ್ರೂ ಒಂದು ಅವೇರ್ನೆಸ್ ಮಾಡ್ಬೇಕೆಂಬುದು ನಮ್ಮೆಲ್ಲರ ಉದ್ದೇಶ ಮತ್ತೆ ಅಭಿಪ್ರಾಯ ಕೂಡ ಅದೇ. ಆದ ಕಾರಣ ನಾವು ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಾಗ ತುಂಬಾ ಪೇಷಂಟ್ಗಳನ್ನು ನೋಡಿದೀವಿ, ಮತ್ತೆ ಹಾಸ್ಪಿಟಲ್ನ ವ್ಯವಸ್ಥೆಗಳನ್ನು ನೋಡುವಾಗ ತುಂಬಾ ಸಂತೋಷ ಆಯಿತು. ಇಲ್ಲಿ ಒಂದು ಟ್ರಸ್ಟ್ ಅಂತೇಳಿ ಮಾಡಿ ಡಾಕ್ಟರ್ಸ್ಗಳು ಬಹಳ ಚೆನ್ನಾಗಿ ಇದನ್ನು ನಿಭಾಯಿಸ್ತಾ ಇದ್ದಾರೆ. ನಾನು ಇಷ್ಟೇ ಕೇಳಿಕೊಳ್ಳುದು, ಎಲ್ಲ ಕಲಾವಿದರುಗಳಲ್ಲಿ, ಕಲಾವಿದರ ಫ್ಯಾಮಿಲಿಯಲ್ಲಿ ಅಥವಾ ಇನ್ನಿತರ ಯಾವುದೇ ಪಬ್ಲಿಕ್ ಅಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ ನಿಮ್ಗೆ ಏನಾದ್ರೂ ಸಂಶಯ ಇದ್ರೆ ಹಾಸ್ಪಿಟಲ್ಗೆ ಬಂದು ಅದರ ಬಗ್ಗೆ ಒಂದು ಟೆಸ್ಟ್ ಮಾಡಿಸಿದ್ರೆ ಎಲ್ರು ಒಳ್ಳೇದು. ನೀವು ಆ ಡಾಕ್ಟರ್ಸ್ಗಳನ್ನು ಆದಷ್ಟು ಬೇಗ ಭೇಟಿ ಮಾಡಿ ಅಂತ ಹೇಳುತ್ತಾ, ನಮ್ಮ ಫೌಂಡೇಶನ್ ಕೂಡ ಕಲಾವಿದರಿಗೋಸ್ಕರ ಇದ್ರ ಜೊತೆಗೆ ಒಂದು ಟೈಅಪ್ ನ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಜನಸಾಮಾನ್ಯರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಸ್ವಲ್ಪ ನಿಮಗೆ ಸಂದೇಹ ಬಂದ್ರೂ ಕೂಡ ಅದರ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಂಡು, ಈಗಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ, ನಮ್ಮ ಕರಾವಳಿಯಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇದರ ಸಂಖ್ಯೆ. ತಾವುಗಳ ಅದರ ಬಗ್ಗೆ ಗಮನ ಹರಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.